ಡೈಲಿ ಚಪಾತಿ ತಿಂದು ಬೇಜಾರಾಗಿದೆಯಾ? ಅಥವಾ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಲಂಚ್ ಬಾಕ್ಸ್ಗೆ ಏನಪ್ಪ ಕಟ್ಟೋದು ಅಂತ ಏನಾದ್ರು ಟೆನ್ಷನ್ ಆಗಿದೆಯಾ? ಡೋಂಟ್ ವರಿ ಸ್ನೇಹಿತರೆ, ನಮ್ಮ ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯಲ್ಲಿ ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ಗಾಗುವಂಥ ಹೈ ಪ್ರೋಟೀನ್ ವೆಜಿಟೇಬಲ್ ಪನ್ನೀರ್ ರೋಲ್ನ ನಾವು ಮಾಡಿ ತೋರಿಸಿದ್ದೀವಿ. ಇದು ಮಾಡೋದಕ್ಕೆ ತುಂಬ ಸುಲಭ. ಹಾಗೆಯೇ ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಫಟಾಫಟ್ ಅಂತ ಹೆಲ್ದಿ ಆ್ಯಂಡ್ ಟೇಸ್ಟಿ ವೆಜ್ ರೋಲ್ನ ನಾವು ಮಾಡಿ ತೋರಿಸಿದ್ದೀವಿ. ಇದು ಮಾಡೋದಕ್ಕೆ ತುಂಬ ಸುಲಭ. ಈಗಾಗಲೇ ಹೇಳಿರೋ ಹಾಗೆ ಮನೆಯಲ್ಲೇ ಇರುವಂಥ ವೆಜಿಟೇಬಲ್ನ ಉಪಯೋಗಿಸ್ಕೊಂಡು ಇದನ್ನ ನೀವು ಮಾಡ್ಬೋದು. ಹಾಗೆ ಇದು ಮಾಡೋದಕ್ಕೆ ತುಂಬಾ ಸುಲಭ ಅಂತ ಕೂಡ ಹೇಳಿದ್ದೀವಿ. ಇನ್ಯಾಕೆ ತಡ, ಬನ್ನಿ ಈ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ವೆಜ್ ರೋಲ್ ಮಾಡೋದು ಹೇಗಂತ ನೋಡೋಣ. ಒಂದು ಪ್ಯಾನ್ಗೆ ನಾವು ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀವಿ. ಈಗ ಬಟರ್ ಜೊತೆಗೆ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಪನ್ನೀರು. ಸೊ ಪನ್ನೀರ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಹಾಕ್ಕೊಂಡು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. 1 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜು, 1 ಕಪ್ಪು ಈರುಳ್ಳಿ, 1 ಕಪ್ಪು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು. ಈಗ ಇದನ್ನ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದು ಮಿಶ್ರಣವನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಸೇರಿಸ್ಕೋಬೇಕು. ಹಾಗೆಯೇ ಈಗ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರ್ನ, ಅದಕ್ಕೆ ಒಂದು ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ನ ಹಾಗೆ ಓರಿಗೇಮ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಮಸಾಲ ಪನ್ನೀರಿಗೆ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ನಾವು ಈಗಾಗಲೇ ಒಂದು ಸ್ವಲ್ಪ ಬಟಾಣಿ ಹಾಗೆಯೇ ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ತರಕಾರಿಗಳನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಪನ್ನೀರನ್ನ ಕೂಡ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದೆಲ್ಲ ಕೂಡ ಒಂದು ಬೌಲ್ಗೆ ನಾವು ಹಾಕಿ ಸೇರಿಸ್ಕೋಬೇಕು. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಮಯೋನೀಸ್ ಹಾಕ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಇದು ಬಂದುಬಿಟ್ಟು ತಂದೂರಿ ಸಾಸ್ ಅಂತ, ಇದೆಲ್ಲ ಅಂಗಡಿಲಿ ಕೂಡ ಸಿಗುತ್ತೆ. ಇದು 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಹಾಗೆಯೇ ಇನ್ನು ರುಚಿ ಕೂಡ ಹೆಚ್ಚಾಗೋದಕ್ಕೋಸ್ಕರ 1 ಟೇಬಲ್ ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ನ ತೊಗೊಂಡಿದ್ದೀವಿ. ಕೊನೆ ಇಂಗ್ರೀಡಿಯೆಂಟು 2 ಟೇಬಲ್ ಸ್ಪೂನ್ ಆಗಷ್ಟು ಟೊಮೆಟೊ ಕೆಚಪ್ನ ತೊಗೊಂಡಿದ್ದೀವಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕ್ಕೊಂಡು ನಿಧಾನವಾಗಿ ಎಲ್ಲ ವೆಜಿಟೇಬಲ್ಸು, ಸಾಸು ಹಾಗೆ ಪನ್ನೀರು ಇದನ್ನು ಒಂದು ಸಮ ಪ್ರಮಾಣದಲ್ಲಿ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ಇದೊಂದು ಒಳ್ಳೆ ಹೈ ಫೈಬರ್ ಹಾಗೆಯೇ ಹೈ ಪ್ರೋಟೀನ್ ಫುಡ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಾವು ತೋರಿಸಿರೋದು ಕೆಲವೇ ಇಂಗ್ರೀಡಿಯೆಂಟ್ಸ್, ಅಂದರೆ ಕೆಲವೇ ತರಕಾರಿಗಳು. ನೀವು ಕೂಡ ಇದ್ರ ಜೊತೆಗೆ ಮಶ್ರೂಮು, ರೆಡ್ ಆ್ಯಂಡ್ ಗ್ರೀನ್ ಕ್ಯಾಪ್ಸಿಕಮ್ ಹಾಕೋಬೋದು, ಬೀನ್ಸ್ ಹಾಕೋಬೋದು. ಹಾಗೆ ಇನ್ನೂ ಕೂಡ ನಿಮಗೆ ಇನ್ನೂ ಒಳ್ಳೆಯ ಹೈ ಪ್ರೋಟೀನ್ ಬೇಕಂತ ಹೇಳಿದ್ರೆ ಮೊಳಕೆ ಕಟ್ಟಿರೋಂಥ ಕಾಳನ್ನ ಕೂಡ ನೀವು ಸೇರಿಸ್ಕೋಬೋದು. ಈಗಾಗಲೇ ರೋಲ್ ಮಾಡೋದಕ್ಕೋಸ್ಕರ ಚಪಾತಿ ಹಿಟ್ಟನ್ನ ನಾನು ಕಲಸಿಟ್ಕೊಂಡಿದ್ದೆ. ಇದನ್ನ ನಿಧಾನವಾಗಿ ನಾವು ವಿಡಿಯೋದಲ್ಲಿ ತೋರಿಸೋ ರೀತಿಯಾಗಿ ರೌಂಡ್ ಶೇಪಲ್ಲಿ ನೀವು ತೀಡ್ಕೋಬೇಕು. ಹಾಗೆಯೇ ರೌಂಡ್ ಶೇಪಲ್ಲಿ ತೀಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಲೇಯರ್ ವೈಸು ನೀವು ಮರ್ಚಿಟ್ಕೋಬೇಕು. ಅಂದರೆ ನೀವು ಕಾಯಿನ್ ಪರೋಟ ಬರುತ್ತಲ್ವ, ಆ ಶೇಪಲ್ಲಿ ಇದನ್ನ ನೀವು ನಿಧಾನವಾಗಿ ರೋಲ್ ಟೈಪಲ್ಲಿ ಸುತ್ತಿಟ್ಕೋಬೇಕು. ಅದೇ ಹಿಟ್ಟನ್ನ ನಿಧಾನವಾಗಿ ನಾವು ಲಟ್ಟಿಸ್ಕೋಬೇಕು. ಇದು ರೋಲ್ ಮಾಡ್ತಿರೋದ್ರಿಂದ ನಾವು ಈ ರೀತಿಯಾದಂಥ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ರೋಲು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ಲೇಯರ್ ಕೂಡ ಬರುತ್ತೆ. ತವಾ ಕಾದಾದಮೇಲೆ ನಿಧಾನವಾಗಿ ಹಿಂದೆ ಹಾಗೂ ಮುಂದೆ ನೀವು ಚಪಾತಿ ಏನು ನಾವು ತೊಗೊಂಡಿರ್ತೀವಿ, ರೋಲ್ಗೋಸ್ಕರ ತೊಗೊಂಡಿರ್ತೀವಲ್ಲ, ಅದು ತುಪ್ಪ, ಎಣ್ಣೆ ಅಥವಾ ಬಟರ್ನ ಉಪಯೋಗಿಸ್ಕೊಂಡು ನೀವು ರೋಸ್ಟ್ ಮಾಡ್ಕೋಬೋದು. ಆದರೆ ರೋಲ್ ಮಾಡ್ತಿರೋದ್ರಿಂದ ಆದಷ್ಟು ನೀವು ಕ್ರಿಸ್ಪಿಯಾಗಿ ಬರೋ ರೀತಿಯಾಗಿ ನೀವು ಅದನ್ನ ಸುಟ್ಕೋಬೇಕು. ಈಗ ಮತ್ತೊಮ್ಮೆ ನಾವು ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ. ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ವೆಜಿಟೇಬಲ್ಸ್ನ ಈ ರೀತಿಯಾಗಿ ನಾವು ಸೇರಿಸ್ಕೋಬೇಕು. ಇದು ಯಾವುದೇ ಕಾರಣಕ್ಕೂ ಜಾಸ್ತಿನ ತುಂಬಿಸ್ಕೋಬೇಡಿ, ಯಾಕಂತ ಹೇಳಿದ್ರೆ ರೋಲಿಂಗ್ ಮಾಡಬೇಕಾದ್ರೆ ಇದು ಆಚೆ ಬಂದುಬಿಡುತ್ತೆ. ಸೊ ನಿಮ್ಗೆ ಚಪಾತಿ ಯಾವ ಸೈಜಲ್ಲಿ ನೀವು ಲಟ್ಟಿಸ್ಕೊಂಡಿರ್ತೀರೋ ಅದಕ್ಕೆ ಸಮ ಪ್ರಮಾಣವಾಗಿ ನೀವು ಈ ರೀತಿಯಾಗಿ ರೋಲ್ನ, ಅಂದರೆ ವೆಜಿಟೇಬಲ್ಸ್ನ ಒಳಗಡೆ ಇಟ್ಟು ರೋಲ್ ಮಾಡಬೇಕು. ಇದಕ್ಕೊಂದು ಟಿಶ್ಯೂ ಪೇಪರ್ ತೊಗೊಂಡು ಅದನ್ನ ಲಾಕ್ ಮಾಡಿ, ಅದಾದಮೇಲೆ ಸಾಸ್ ಜೊತೆಗೆ ಇದನ್ನ ತಿಂತಿದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಚಿಕ್ಕ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಉಪಯೋಗಿಸ್ಕೋಬೋದು. ಸ್ನೇಹಿತರೆ, ನೋಡ್ತಿದ್ದೀರಾ ವೆಜಿಟೇಬಲ್ ಪನ್ನೀರ್ ರೋಲ್ ತಿನ್ನೋದಕ್ಕೆ ಸಿದ್ಧವಾಗಿದೆ. ಆಹಾ, ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಅದರಲ್ಲೂ ಕೂಡ ತುಂಬ ಕಲರ್ಫುಲ್ ಆಗಿದೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ನಾವು ಪ್ರತಿಯೊಂದು ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡಿರ್ತೀವಿ. ಈಗ ಮಕ್ಕಳು ವೆಜಿಟೇಬಲ್ಸ್ ಅಂದರೆ ಹಸಿ ತರಕಾರಿಗಳನ್ನ ತಿನ್ನೋದು ಕಮ್ಮಿ ಆಗಿಬಿಟ್ಟಿದೆ. ಹಾಗೆಯೇ ನಾವು ಬೇಯಿಸಿರೋವಂಥ ತರಕಾರಿನ ಕೂಡ ಅಷ್ಟು ರಿಪೀಟೆಡಾಗಿ ಯಾರೂ ಕೂಡ ಊಟಕ್ಕೆ ಉಪಯೋಗಿಸ್ಕೊಳ್ಳೋದಿಲ್ಲ, ಹೆಚ್ಚಾಗಿ ಚಿಕ್ಕ ಮಕ್ಕಳು. ಅಂಥವ್ರಿಗೆ ಈ ವೆಸ್ಟರ್ನ್ ಸ್ಟೈಲಲ್ಲಿ ಬರೀ ಪ್ಲೇನ್ ಚಪಾತಿ ಕೊಟ್ಟು ಬಾಕ್ಸ್ಗೆ ಹಾಕಿ ಕಳಿಸೋ ಬದಲು ಈ ರೀತಿಯಾಗಿ ಜಸ್ಟ್ 2 ರೋಲ್ ಕೊಟ್ಟು ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ.